ಜಸ್ಟ್ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಂಪೋಸಿಷನ್ ನ ಈ ವಿಡಿಯೋ ಸೀರೀಸ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಗ್ರಿಮೆಂಟ್ ಆಫ್ ದ ವರ್ಬ್ ವಿತ್ ದ ಸಬ್ಜೆಕ್ಟ್ ಕುರಿತಾಗಿ ತಿಳಿದುಕೊಳ್ಳೋಣ. ವರ್ಬ್ ಅಗ್ರಿಮೆಂಟ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಾದರೆ, ಇನ್ ಎನಿ ಸೆಂಟೆನ್ಸ್ ದ ಯೂಸ್ ಆಫ್ ವರ್ಬ್ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ಸ್ ನಂಬರ್ ಆ್ಯಂಡ್ ಪರ್ಸನ್ ಈಸ್ ಕಾಲ್ಡ್ ವರ್ಬ್ ಅಗ್ರಿಮೆಂಟ್. ಯಾವುದೇ ವಾಕ್ಯದಲ್ಲಿ ಸಬ್ಜೆಕ್ಟಿನ ನಂಬರ್ ಅಂದರೆ ವಚನಗಳು, ಏಕವಚನ, ಬಹುವಚನ ಮತ್ತು ಪರ್ಸನ್ಸ್ ಪುರುಷಗಳು, ಪ್ರಥಮ ಪುರುಷ, ದ್ವಿತೀಯ ಪುರುಷ, ತೃತೀಯ ಪುರುಷ, ಇದರ ಆಧಾರದ ಮೇಲೆ ವರ್ಬನ್ನು ಹೊಂದಿಸಿ ಅಕಾರ್ಡಿಂಗ್ ಟು ದ್ಯಾಟ್ ಸರಿ ಹೊಂದುವಂಥ ವರ್ಬನ್ನು ಬಳಸೋದೇ ವರ್ಬ್ ಅಗ್ರಿಮೆಂಟ್ ಅಂತ ನಾವು ಕರಿತೀವಿ. ಒಂದು ವಾಕ್ಯದಲ್ಲಿನ ಕ್ರಿಯಾಪದವನ್ನು ಆ ವಾಕ್ಯದ ವಿಷಯ, ಯಾವ ವಿಷಯ ಕುರಿತಾಗಿ ಆ ವಾಕ್ಯ ಹೇಳ್ತಾ ಇದೆಯೋ ಅದರ ವಚನ ಮತ್ತು ಪುರುಷದ ಆಧಾರದ ಮೇಲೆ ಕ್ರಿಯಾಪದವನ್ನು ಬಳಸುವುದೇ ವರ್ಬ್ ಅಗ್ರಿಮೆಂಟ್ ಆಗಿರುತ್ತದೆ. ಉದಾಹರಣೆಗೆ ಇಲ್ಲಿ ಒಂದೇ ಉದಾಹರಣೆ ನೋಡೋಣ. ರವಿ ಕಮ್ಸ್. ಸೊ ಇಲ್ಲಿ ರವಿ ಸಬ್ಜೆಕ್ಟ್ ಆಗಿದೆ, ಕಮ್ಸ್ ಅನ್ನೋದು ವರ್ಬ್. ರವಿ ಸಿಂಗಲ್ ಇದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಸೊ ಅದರಿಂದ ವರ್ಬ್ ಏನಾಗಿದೆ, ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ನಲ್ಲಿ ಕಮ್ಸ್ ಆಗಿದೆ, ಕಮ್ ಇರೋದು ಕಮ್ಸ್ ಆಗಿದೆ. ಸೊ ಅದರಿಂದ ಸಬ್ಜೆಕ್ಟು ಸಿಂಗ್ಯುಲರ್, ಅದರಿಂದ ಇಲ್ಲಿ ವರ್ಬ್ನು ಸಿಂಗ್ಯುಲರ್ ಆಗಿದೆ. ಎರಡನೇ ಎಕ್ಸಾಂಪಲ್ ನೋಡೋಣ. ರವಿ ಆ್ಯಂಡ್ ರಾಜು ಕಮ್. ರವಿ ಮತ್ತು ರಾಜು ಬರ್ತಾರೆ. ಸೊ ಇಲ್ಲಿ ರವಿ ಆ್ಯಂಡ್ ರಾಜು, ಸೊ ಇಬ್ಬರು ವ್ಯಕ್ತಿಗಳಿರೋದ್ರಿಂದ ಇದು ಪ್ಲ್ಯೂರಲ್, ಅಂದರೆ ಥರ್ಡ್ ಪರ್ಸನ್ ಪ್ಲ್ಯೂರಲ್, ದೇ ಅಂತ ಕನ್ಸಿಡರ್ ಆಗುತ್ತೆ. ಅಂದರೆ ದ ಸಬ್ಜೆಕ್ಟ್ ಈಸ್ ಪ್ಲ್ಯೂರಲ್, ದ ಸಬ್ಜೆಕ್ಟ್ ಈಸ್ ಪ್ಲ್ಯೂರಲ್, ಸೊ ವರ್ಬ್ ಮಸ್ಟ್ ಬಿ ಪ್ಲ್ಯೂರಲ್. ಸೊ ಅದರಿಂದ ಇಲ್ಲಿ ಕಮ್ ಆಗಿದೆ. ಈ ರೀತಿ ಸಬ್ಜೆಕ್ಟು ಪ್ಲ್ಯೂರಲ್ಲ, ಸಿಂಗ್ಯುಲರ, ಇದರ ಆಧಾರದ ಮೇಲೆ ವರ್ಬ್ ಬದಲಾವಣೆ ಅಥವಾ ಅದಕ್ಕೆ ಹೊಂದಾಣಿಕೆಯಾಗಿ ಬರಬೇಕು. ಅಗ್ರಿಮೆಂಟ್ ಆಫ್ ದ ವರ್ಬ್ ವಿತ್ ದ ಸಬ್ಜೆಕ್ಟನ್ನು ಕಲಿಬೇಕಾದಾಗ ಇಟ್ ಈಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಸಿಂಗ್ಯುಲರ್ ಆ್ಯಂಡ್ ಪ್ಲ್ಯೂರಲ್ ಫಾರ್ ಯೂಸ್ ಆಫ್ ರೈಟ್ ಫಾರ್ಮ್ ಆಫ್ ವರ್ಬ್. ನಾವು ಸರಿಯಾದಂಥ ಕ್ರಿಯಾಪದವನ್ನು ಬಳಸಬೇಕಾದಾಗ ನಾವು ಸಿಂಗ್ಯುಲರು ಮತ್ತು ಪ್ಲ್ಯೂರಲ್ಗಳ ತಿಳುವಳಿಕೆ ನಮಗಿರಬೇಕು. ಫಾರ್ ಎಕ್ಸಾಂಪಲ್, ಸಿಂಗ್ಯುಲರ್ ಅಂದರೆ ಆ್ಯಪಲ್, ಒಂದೇ ಹಣ್ಣು ಆ್ಯಪಲ್. ಸೊ ಇದನ್ನು ಭಾಳಷ್ಟು ಆ್ಯಪಲ್ಸ್ ಇದ್ವು ಅಂದರೆ ಅವಕ್ಕೆ ನಾವೆಂತ ಕರಿತೀವಿ, ಆ್ಯಪಲ್ಸ್ ಅಂತ ಕರಿತೀವಿ. ಅದೇ ರೀತಿ ಬಾಕ್ಸ್ ಒಂದೇ ಇದೆ, ಸೊ ಭಾಳಷ್ಟು ಬಾಕ್ಸ್ಗಳಿದ್ರೆ ಬಾಕ್ಸಸ್. ಸೊ ಇವೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯಗಳೇ. ಆದರೆ ಒಂದು ವಸ್ತು ಇದ್ದಾಗ ಅದನ್ನು ಸಿಂಗಲ್ ಆಗಿ, ಸೊ ಪ್ಲ್ಯೂರಲ್ ಆಗಿ ಬಳಕೆ ಆಗ್ತೀವಿ. ಹೀಗೆ ಸಿಂಗ್ಯುಲರ್ ಪ್ಲ್ಯೂರಲ್ ಬಗ್ಗೆ ನಮ್ಮ ಈ ಕಾನ್ಸೆಪ್ಟು ಈ ಒಂದು ವಿಷಯದಲ್ಲಿ ಸಹಾಯವನ್ನು ಮಾಡುತ್ತೆ. ಈ ವಿಷಯವನ್ನು ಅರ್ಥ ಮಾಡ್ಕೋಬೇಕಾದಾಗ ನಮಗೆ ಪರ್ಸನ್ಸು, ನಂಬರ್ಸು ಮತ್ತು ಪ್ರೊನೌನ್ಸ್ಗಳ ಬಗ್ಗೆ ಸ್ಪಷ್ಟ ಕಲ್ಪನೆ ಇರಬೇಕಾಗತ್ತೆ. ಸೊ ವಿ ಹ್ಯಾವ್ 3 ಪರ್ಸನ್ಸ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಅಂದರೆ ಪ್ರಥಮ ಪುರುಷ, ದ ಪರ್ಸನ್ ಹೂ ಈಸ್ ಸ್ಪೀಕಿಂಗ್, ಯಾರು ಮಾತಾಡ್ತಾ ಇದ್ದಾರೋ ಅವ್ರಿಗೆ ಫಸ್ಟ್ ಪರ್ಸನ್ ಅಂತ ಕರಿತೀವಿ. ಅವನೇ ಸ್ವಂತ ಮಾತಾಡ್ತಾ ಇದ್ದಾಗ, ಒಬ್ಬನೇ ಮಾತಾಡ್ತಿದ್ದಾಗ ಐ, ಸಿಂಗ್ಯುಲರ್ ಇದ್ದಾಗ ಐ ಅಂತ ಉಪಯೋಗಿಸ್ತೀವಿ. ಅದೇ ಅವನ ಜೊತೆ ಇನ್ನೊಂದಿಷ್ಟು ಜನನ ಸೇರಿಸ್ಕೊಂಡು ಮಾತಾಡ್ತಾ ಇದ್ದಾಗ, ಅಥವಾ ಒಬ್ಬರು ಇರಲಿ ಅಥವಾ ಇಬ್ಬರು ಇರಲಿ, ಸೊ ಅವಾಗ ನಾವು ಏನಂತೀವಿ, ವಿ, ನಾವು ಅಂತ ಕರಿತೀವಿ. ಸೊ ಅದು ಪ್ಲ್ಯೂರಲ್ ಆಗಿರ್ತದೆ. ಅದೇ ರೀತಿ ಸೆಕೆಂಡ್ ಪರ್ಸನ್ ಅಂದರೆ ವಿ ಆರ್ ಟಾಕಿಂಗ್ ಟು ಎ ಪರ್ಸನ್ ಹೂ ಈಸ್ ಇನ್ ಫ್ರಂಟ್ ಆಫ್ ಅಸ್, ನಮ್ಮ ಎದುರಿಗಿರೋರು. ಅವಾಗ ಒಬ್ಬನೇ ವ್ಯಕ್ತಿ ಇದ್ದ ಅಂದರೆ ಸಿಂಗ್ಯುಲರ್ ಆಗಿ ಯು ಅಂತ ಕರಿತೀವಿ, ನೀನು ಅಂತ ಕರಿತೀವಿ ಕನ್ನಡದಾಗಾದರೆ. ಭಾಳ ಜನ ಇದ್ದರು, ಸೊ ಅವಾಗೂ ಸಹಿತ ನಾವು ಯು ಅಂತ ಕರಿತೀವಿ, ಇದು ದ್ವಿತೀಯ ಪುರುಷ. ಇನ್ನು ತೃತೀಯ ಪುರುಷ ಅಂದರೆ ಬೇರೆ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಿರ್ತೀವಿ, ಅವನು, ಅವಳು, ಅದು, ಅಥವಾ ಒಂದು ಯಾವುದಾದ್ರು ಹೆಸರಿನಿಂದ ಕರಿತಾ ಇರ್ತೀವಿ. ಇವಾಗ ಥರ್ಡ್ ಪರ್ಸನ್ ಅಂತ ಕರಿತೀವಿ. ಈ ಥರ್ಡ್ ಪರ್ಸನಲ್ಲಿ ಇಂಗ್ಲೀಷ್ನಲ್ಲಿ ಹಿ, ಸಿ, ಇಟ್ ಮತ್ತು ನೇಮ್, ಯಾವುದಾದ್ರು ವ್ಯಕ್ತಿ ಹೆಸರಿರ್ಬೋದು, ರವಿ, ರಾಮ್, ಈ ಥರ. ಸೊ ಇದನ್ನೇ ಬಹುವಚನದಾಗ ಮಾಡಬೇಕಾದ್ರೆ ಇವು 3-4 ವಿಷಯಗಳು ಸೇರಿ ಒಂದನ್ನೇ ನಾವು ಬಳಸ್ಕೊತೀವಿ. ಹೀ, ಭಾಳ ಜನ ಹುಡುಗರು ಅಷ್ಟೇ ಇದ್ರು ಅಂದ್ರೂ ದೇನ ಅಂತೀವಿ, ಭಾಳ ಜನ ಹೆಣ್ಮಕ್ಳು ಸ್ತ್ರೀಯರು ಇದ್ರು ಅಂದರೂ ದೇನ ಅಂತೀವಿ. ಇಟ್, ಭಾಳಷ್ಟು ಇದ್ವು ಅಂದ್ರೂ ವಸ್ತುಗಳಾಗಲಿ ಪ್ರಾಣಿಗಳಾಗಲಿ ಅವಾಗಲೂ ದೇ ಅಂತ ಇರ್ತೀವಿ. ಸೊ ಇನ್ನು ಹೆಸರುಗಳು ಆ್ಯಂಡ್, ರವಿ ಆ್ಯಂಡ್ ರಾಮ ಬಂತು, ಅದನ್ನು ನಾವು ಪ್ಲ್ಯೂರಲ್ ಮಾಡೋದು ದೇನೇ ಆಗುತ್ತೆ. ಸೊ ಈ ರೀತಿ ಥರ್ಡ್ ಪರ್ಸನ್ನಲ್ಲಿ ಪ್ಲ್ಯೂರಲ್ನಲ್ಲಿ ದೇ ಉಪಯೋಗಿಸಲ್ಪಡುತ್ತೆ, ಸಿಂಗ್ಯುಲರ್ನಲ್ಲಿ ಹಿ ಅಥವಾ ಸಿ ಅಥವಾ ಇಟ್ ಅಥವಾ ಯಾವುದಾದ್ರು ವ್ಯಕ್ತಿಯ ಪರ್ಸನ್ಸ್ ಹೆಸರು ಇರ್ಬೋದು. ಸೊ ಈ ಒಂದು ಪರ್ಸನ್ಸು ಮತ್ತು ನಂಬರ್ಸು ಮತ್ತು ಸಿಂಗ್ಯುಲರ್ ಪ್ಲ್ಯೂರಲ್ ಬಗ್ಗೆ ನಮಗೆ ಸ್ಪಷ್ಟ ಕಲ್ಪನೆ ಇದ್ದರೆ ಈ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟನ್ನು ನಾವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಈ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕಾದಾಗ ನಮಗೆ ಇನ್ನೊಂದು ವಿಷಯದ ಬಗ್ಗೆ ಸ್ಪಷ್ಟ ಕಲ್ಪನೆ ಇರಬೇಕು. ಏನಂದರೆ ವಾಟ್ ಈಸ್ ಎ ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದರೆ ಏನು,
ಒಂದು ವಾಕ್ಯದಲ್ಲಿ ಒಂದು ಸಬ್ಜೆಕ್ಟ್ ಅಂದರೆ ಏನು ಕೆಲಸ ಮಾಡುತ್ತೆ ಅನ್ನೋದರ ಕಲ್ಪನೆ ನಮಗಿರಬೇಕಾಗತ್ತೆ. ದ ಸಬ್ಜೆಕ್ಟ್ ಈಸ್ ಸಮ್ಟೈಮ್ಸ್ ಕಾಲ್ಡ್ ನೇಮಿಂಗ್ ಪಾರ್ಟ್ ಆಫ್ ಎ ಸೆಂಟೆನ್ಸ್ ಆರ್ ಕ್ಲಾಸ್. ನಮಗೆ ಒಂದು ಸಾಮಾನ್ಯವಾಗಿ ಸೆಂಟೆನ್ಸಿಗಿನಲ್ಲಿ ಸಬ್ಜೆಕ್ಟಿಗೆ ಏನಂತ ಕರಿತೀವಿ ಅಂದರೆ ನೇಮಿಂಗ್ ಪಾರ್ಟ್ ಅಂತ ಕರಿತೀವಿ, ಅಂದರೆ ಹೆಸರಿಸುವಂಥ ಭಾಗ ಅಂತ ಕರಿತೀವಿ. ಇಟ್ ಶೋಸ್ ವಾಟ್ ದ ಸೆಂಟೆನ್ಸ್ ಈಸ್ ಅಬೌಟ್. ಆ ಸೆಂಟೆನ್ಸು ಯಾವುದರ ಬಗ್ಗೆ ಏನು ಕುರಿತಾಗಿದೆ ಅನ್ನೋದನ್ನು ಅದು ಸಬ್ಜೆಕ್ಟ್ ಹೇಳುತ್ತೆ ನಮಗೆ. ಆರ್ ಹೂ ಅಥವಾ ಯಾರು ಅನ್ನೋದನ್ನು, ಆರ್ ವಾಟ್ ಈಸ್ ಪರ್ಫಾರ್ಮಿಂಗ್ ಆ್ಯನ್ ಆ್ಯಕ್ಷನ್, ಯಾವುದು ಅಲ್ಲಿ ಕೆಲಸವನ್ನು ಮಾಡ್ತಾ ಇದೆ, ಕ್ರಿಯೆಯನ್ನು ಮಾಡ್ತಾ ಇದೆ ಅನ್ನೋದನ್ನು ಸೂಚಿಸುವಂಥ ಪದನೇ ಸಬ್ಜೆಕ್ಟ್ ಆಗಿರ್ತೈತೆ ಇನ್ ದ ಸೆಂಟೆನ್ಸ್. ದ ಸಬ್ಜೆಕ್ಟ್ ಈಸ್ ಮೋಸ್ಟ್ ಆಫನ್ ಎ ನೌನ್. ಹೆಚ್ಚಾಗಿ ಆ ಸಬ್ಜೆಕ್ಟ್ ಯಾವುದಾಗಿರ್ತೈತಿ ಅಂದರೆ ಆ ಸೆಂಟೆನ್ಸ್ನಲ್ಲಿ ಎ ನೌನ್, ಒಂದು ನಾಮಪದ, ಆರ್ ಪ್ರನೌನ್ ಅಥವಾ ಪ್ರನೌನ್ ಆಗಿರ್ಬೋದು, ಆರ್ ನೌನ್ ಪ್ರೇಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಸ್ವಾಮಿ ಸ್ಲೆಫ್ಟ್ ಇನ್ ದ ಆಫೀಸ್ ರೂಮ್. ಸ್ವಾಮಿ ಆಫೀಸ್ ರೂಮಲ್ಲಿ ಮಲಗಿದ ಅನ್ನುವಂಥ ಎಕ್ಸಾಂಪಲ್ ನೋಡಿದರೆ ಇಲ್ಲಿ ಸ್ವಾಮಿ ಅನ್ನುವಂಥದ್ದು ಅಂದರೆ ಎ ನೌನ್, ಇದು ಈ ಸೆಂಟೆನ್ಸ್ನ ಕೆಲಸ ಮಾಡ್ತಾ ಇರೋಂಥ ವ್ಯಕ್ತಿ. ಸೊ ಅದರಿಂದ ಸ್ವಾಮಿ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ನ ನೋಡೋದಾದರೆ, ಆಲ್ ಬಟರ್ಫ್ಲೈಸ್ ಟೇಸ್ಟ್ ವಿತ್ ದೇರ್ ಫೀಟ್. ಎಲ್ಲ ಚಿಟ್ಟೆಗಳು ತಮ್ಮ ಪಾದದಿಂದ ರುಚಿಯನ್ನು ನೋಡ್ತವೆ. ಸೊ ಆಲ್ ಬಟರ್ಫ್ಲೈಸ್ ಅನ್ನೋದು ಈ ಸೆಂಟೆನ್ಸಿನ ಸಬ್ಜೆಕ್ಟ್ ಆಗಿದೆ. ಟೇಸ್ಟ್ ಅನ್ನೋದು ಇಲ್ಲಿ ವರ್ಬ್. ಸೊ ಈ ರೀತಿ ಯಾವ ಕಾರ್ಯವನ್ನು, ಯಾವುದು ನೇಮಿಂಗ್ ಪಾರ್ಟ್ ಹೆಸರಿಸುವಂಥ ಭಾಗ ಅಥವಾ ಏನು ಕೆಲಸ ಆಗಿದೆ, ಯಾರು, ಇಲ್ಲಿ ಸ್ವಾಮಿ, ಇಲ್ಲಿ ಬಟರ್ಫ್ಲೈಸ್, ಸೊ ಇದು ಸಬ್ಜೆಕ್ಟ್ ಆಗಿರ್ತದೆ. ಸೊ ಈಗ ಸಬ್ಜೆಕ್ಟಿನ ಬಗ್ಗೆ ಸ್ಪಷ್ಟತೆ ನಮಗಿದ್ದಾಗ ಸಬ್ಜೆಕ್ಟ್ ಆ್ಯಂಡ್ ವರ್ಬಿನ ಅಗ್ರಿಮೆಂಟನ್ನು ನಾವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ನ ಮೊದಲನೇ ರೂಲನ್ನು ನೋಡೋದಾದರೆ, ವೆನ್ ದ ಸಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್ ಈಸ್ ಕಂಪೋಸ್ಡ್ ಆಫ್ 2 or more nouns ಆರ್ ಪ್ರನೌನ್ಸ್ ಕನೆಕ್ಟೆಡ್ ಬೈ ಆ್ಯಂಡ್ ಯೂಸ್ ಎ ಪ್ಲೂರಲ್ ವರ್ಬ್. ಈ ರೂಲ್ ಏನು ಹೇಳುತ್ತೆ ಅಂದರೆ, ಆ ಸೆಂಟೆನ್ಸಿನ ಸಬ್ಜೆಕ್ಟ್, ಆ ವಾಕ್ಯದ ಸಬ್ಜೆಕ್ಟ್ 2 ಅಥವಾ 2ಕ್ಕಿಂತ ಹೆಚ್ಚು ನೌನ್ಗಳು ಅಥವಾ ಪ್ರನೌನ್ಗಳಿಂದ ಕೂಡಿತ್ತು ಅಂದರೆ ಮತ್ತು ಅದು ಆ್ಯಂಡಿಂದ ಕನೆಕ್ಟ್ ಆಗಿತ್ತಂದರೆ ಅಲ್ಲಿ ಪ್ಲೂರಲ್ ವರ್ಬನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ಉದಾಹರಣೆ ನೋಡೋದಾದರೆ, ಸಿ ಆ್ಯಂಡ್ ಹರ್ ಫ್ರೆಂಡ್ಸ್ ಆರ್ ಎಟ್ ದ ಸ್ಕೂಲ್. ಅವಳು ಮತ್ತು ಅವಳ ಗೆಳತಿಯರು ಆರ್ ಎಟ್ ದ ಸ್ಕೂಲ್, ಸ್ಕೂಲ್ ಹತ್ರ ಇದ್ದರು. ಸೊ ಈಗ ಅವಳು ಮತ್ತು ಅವಳ ಗೆಳತಿಯರು ಅನ್ನೋದು ಆ್ಯಂಡ್ ಅನ್ನುವಂಥ ಶಬ್ದದಿಂದ ಕನೆಕ್ಟ್ ಆಗಿದೆ. ಸೊ ಹೀಗಾಗಿ ಇಲ್ಲಿ ಪ್ಲೂರಲ್ ವರ್ಬನ್ನು ಬಳಸಿದ್ದೇವೆ, ಆರ್ ಅನ್ನುವಂಥದ್ದು. ಇನ್ನು ಎರಡನೇ ರೂಲ್ ನೋಡೋದಾದರೆ, ವೆನ್ 2 or more ಸಿಂಗ್ಯುಲರ್ ನೌನ್ಸ್ ಆರ್ ಪ್ರನೌನ್ಸ್ ಆರ್ ಕನೆಕ್ಟೆಡ್ ಬೈ ಆರ್ ನಾರ್ ಯೂಸ್ ಎ ಸಿಂಗ್ಯುಲರ್ ವರ್ಬ್. ಅಂದರೆ ಯಾವಾಗ 2 ಅಥವಾ 2ಕ್ಕಿಂತ ಹೆಚ್ಚು ಸಿಂಗ್ಯುಲರ್ ನೌನ್ಸ್ಗಳು, ಒಂದೊಂದೇ ನಾಮಪದಗಳು ಅಥವಾ ಸರ್ವನಾಮಗಳು ಆರ್ ಅಥವಾ ನಾರಿಂದ ಕನೆಕ್ಟ್ ಆಗಿದ್ದರೆ ಇಲ್ಲಿ ಸಿಂಗ್ಯುಲರ್ ವರ್ಬನ್ನು ಉಪಯೋಗಿಸ್ಬೇಕು. ಫಾರ್ ಎಕ್ಸಾಂಪಲ್, ದ ಬುಕ್ ಆರ್ ದ ಪೆನ್ ಈಸ್ ಇನ್ ದ ಡ್ರಾರ್. ಸೊ ಇಲ್ಲಿ ದ ಬುಕ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿದೆ, ದ ಪೆನ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಸೊ ಆರ್ ಅನ್ನೋದು ಅಥವಾವನ್ನು ಸೂಚಿಸುವುದರಿಂದ, 2ರಲ್ಲಿ 1 ಅನ್ನೋದನ್ನು ಸೂಚಿಸೋದ್ರಿಂದ ಇಲ್ಲಿ ಸಿಂಗಲ್ ಆಗುತ್ತೆ. ಆದ್ದರಿಂದ ಆರು ಅಥವಾ ನಾರನ್ನು ಬಳಕೆ ಮಾಡಿ 2 ಸಿಂಗ್ಯುಲರ್ ನೌನ್ಸ್ಗಳು ಬಂದಾಗ ನಾವಲ್ಲೇ ಸಿಂಗ್ಯುಲರ್ ವರ್ಬನ್ನು ಉಪಯೋಗಿಸ್ಬೇಕು. ಇನ್ನು ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ನ 3ನೇ ರೂಲ್ ಏನು ಅಂದರೆ, ವೆನ್ ಎ ಕಂಪೌಂಡ್ ಸಬ್ಜೆಕ್ಟ್ contains both a singular and a plural noun or a pronoun joined by r or nor, the verb should agree with the part of the subject that is nearer the verb. ಸೊ ಈ ರೂಲ್ ಏನು ಹೇಳುತ್ತಂದರೆ, ಒಂದು ಕಾಂಪೌಂಡ್ ಸಬ್ಜೆಕ್ಟ್ ಅಂದರೆ 2ಕ್ಕಿಂತ ಹೆಚ್ಚು ಸಬ್ಜೆಕ್ಟ್ ಇದೆ, ಕಂಟೆನ್ಸ್ ಬೋತ್ ಎ ಸಿಂಗ್ಯುಲರ್ ಆ್ಯಂಡ್ ಎ ಪ್ಲೂರಲ್ ನೌನ್, ಒಂದು ಸಿಂಗ್ಯುಲರು ಒಂದು ಪ್ಲೂರಲ್ಲು ನೌನು ಅಥವಾ ಪ್ರನೌನ್ ಆರ್ ಅಥವಾ ನಾರಿಂದ ಜೋಡಿಸಲ್ಪಟ್ಟಾಗ ಯಾವ ವರ್ಬನ್ನು ಉಪಯೋಗಿಸ್ಬೇಕು ಅಂದರೆ, ಯಾವುದ್ರ ಪ್ರಕಾರ ಬಳಸಬೇಕು ಅಂದರೆ, ನಿಯರರ್ ದ ವರ್ಬ್, ವರ್ಬಿಗೆ ಸಮೀಪ ಇರುವಂಥ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ಸಿಂಗ್ಯುಲರ್, ಪ್ಲೂರಲ್ ಇದ್ದರೆ ಪ್ಲೂರಲ್ನ ಬಳಸಬೇಕು ಅಂತ ಈ ರೂಲ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ದ ಬಾಯ್ ಆರ್ ಹಿಸ್ ಫ್ರೆಂಡ್ಸ್ ರನ್ ಎವ್ರಿ ಡೇ ಅಂತ ಇದೆ. ಸೊ ಹೀಗಾಗಿ ಇಲ್ಲಿ ವರ್ಬ್ ರನ್, ಸಬ್ಜೆಕ್ಟ್ ದ ವರ್ಬ್, ದ ಬಾಯ್ ಆರ್ ಹೀಸ್ ಫ್ರೆಂಡ್ಸ್ ಅಂತ ಇದೆ. ಸೊ ಹೀಸ್ ಫ್ರೆಂಡ್ಸ್ ಅನ್ನುವಂಥದ್ದು ವರ್ಬಿಗೆ ನಿಯರ್ ಇರೋದ್ರಿಂದ, ಹೀಸ್ ಫ್ರೆಂಡ್ಸ್ ಪ್ಲೂರಲ್ ಆಗಿರೋದ್ರಿಂದ ರನ್ ಅನ್ನುವಂಥ ವರ್ಡನ್ನು ನಾವಿಲ್ಲೇ ಬಳಸಿದ್ದೇವೆ.
ಇನ್ನು ಎರಡನೇ ಎಕ್ಸಾಂಪಲ್ ನೋಡೋದಾದರೆ, ಇದನ್ನೇ ನಾವು ರಿವರ್ಸ್ ಮಾಡಿ ನೋಡೋದಾದರೆ, ಹೀಸ್ ಫ್ರೆಂಡ್ಸ್ ಆರ್ ದ ಬಾಯ್ ರನ್ಸ್ ಎವ್ರಿ ಡೇ. ಸೊ ಇಲ್ಲಿ ನಾವು ವರ್ಬಿನ ಸಮೀಪ ಇರುವಂಥ ಸಬ್ಜೆಕ್ಟನ್ನು ನೋಡೋದಾದರೆ ದ ಬಾಯ್ ವರ್ಬಿಗೆ ಸಮೀಪ ಇದೆ. ಸೊ ಅದು ಸಿಂಗ್ಯುಲರ್ ಇದೆ, ದ ಬಾಯ್ ಅನ್ನೋದು ಸಿಂಗ್ಯುಲರ್ ಇದೆ. ಹೀಸ್ ಫ್ರೆಂಡ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಿಲ್ಲ. ಸೊ ಹೀಗಾಗಿ ವರ್ಬ್ ಏನಾಗಿದೆ, ಇಲ್ಲಿ ರನ್ಸ್ ಆಗಿದೆ. ಸೊ ಅಂದರೆ ನಾವು ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಕಾಂಪೌಂಡ್ ಸಬ್ಜೆಕ್ಟ್ ಇದ್ದು ಒಂದು ಸಿಂಗ್ಯುಲರ್ ಒಂದು ಪ್ಲೂರಲ್ ನೌನ್ ಇದ್ದರೆ ಯಾವುದು ವರ್ಬಿಗೆ ಸಮೀಪ ಇರುತ್ತೋ ಅದರ ಅಕಾರ್ಡಿಂಗ್ಲಿ ಅದು ವರ್ಬನ್ನು ಬಳಸಬೇಕಾಗತ್ತೆ. ಈಗ ನಾಲ್ಕನೇ ರೂಲ್, ದ ವರ್ಬ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ನಾಟ್ ವಿತ್ ಎ ನೌನ್ ಆರ್ ಪ್ರನೌನ್ ಇನ್ ದ ಪ್ರೇಸ್. ಪ್ರೇಸ್ನಲ್ಲಿರುವಂಥ ನೌನ್ ಅಥವಾ ಪ್ರನೌನ್ಗೆ ವರ್ಬ್ ಎಗ್ರಿ ಆಗೋದಿಲ್ಲ, ಅದರ ಬದಲಾಗಿ ಆ ವಿಷಯ ವಸ್ತುವಿಗೆ ಎಗ್ರಿ ಆಗುತ್ತೆ ಅನ್ನೋದು ಈ ಒಂದು ರೂಲ್. ಫಾರ್ ಎಕ್ಸಾಂಪಲ್, ಒನ್ ಆಫ್ ದ ಬಾಕ್ಸಸ್ ಈಸ್ ಓಪನ್. ಸೊ ಇಲ್ಲಿ ಒನ್ ಸಿಂಗ್ಯುಲರ್, ಒನ್ ಆಫ್ ದ ಬಾಕ್ಸಸ್, ಆ ಬಾಕ್ಸ್ನಲ್ಲಿರುವಂಥ ಒಂದು ಅನ್ನೋದನ್ನು ಸೂಚಿಸಿರೋದ ಸಬ್ಜೆಕ್ಟು. ಸೊ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್, ಸೊ ವರ್ಬ್ ಈಸ್ ಆಲ್ಸೋ ಸಿಂಗ್ಯುಲರ್, ಆದ್ದರಿಂದ ಇಲ್ಲಿ ಈಸ್ ಬಳಸೋದು. ಎರಡನೇ ಎಕ್ಸಾಂಪಲ್ ನೋಡೋದಾದರೆ, ದ ಪೀಪಲ್ ಹೂ ಲಿಸನ್ ಟು ದ್ಯಾಟ್ ಮ್ಯೂಸಿಕ್ ಆರ್ ಫ್ಯೂ. ದ ಪೀಪಲ್ ಯಾವ ಜನರು ಆ ಒಂದು ಹಾಡನ್ನು ಕೇಳ್ತಾ ಇದ್ರು. ಸೊ ಅಲ್ಲಿ ಕೇಳ್ತಾ ಇದ್ದಂಥ ಜನರು ಆಗಿರೋದ್ರಿಂದ ದ ಪೀಪಲ್ ಆರ್ ಪ್ಲೂರಲ್, ಸೊ ದ ವರ್ಬ್ ಈಸ್ ಆಲ್ಸೋ ಪ್ಲೂರಲ್, ಆರ್ ಇದೆ. ದ ಟೀಮ್ ಕ್ಯಾಪ್ಟನ್ ತಂಡದ ನಾಯಕ, ಆ್ಯಸ್ ವೆಲ್ ಆ್ಯಸ್ ಹೀಸ್ ಪ್ಲೇಯರ್ಸ್, ಅದರ ಜೊತೆಗೆ ಅವರ ಆಟಗಾರರು, ಈಸ್ ಆ್ಯಂಕ್ಷಸ್. ಸೊ ಈಗ ದ ಟೀಮ್ ಕ್ಯಾಪ್ಟನ್ ಈಸ್ ದ ಸಬ್ಜೆಕ್ಟ್ ಆಫ್ ದಿಸ್ ಸೆಂಟೆನ್ಸ್ ಆಗಿರೋದ್ರಿಂದ ಅಲ್ಲಿ ಅದು ಸಿಂಗ್ಯುಲರ್ ಆಗಿರೋದ್ರಿಂದ, ಕ್ಯಾಪ್ಟನ್ ಒಬ್ಬನೇ ಇರೋದ್ರಿಂದ ಸೊ ವರ್ಬು ಸಹಿತ ಸಿಂಗ್ಯುಲರ್ ಈಸ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ನ ನೋಡೋದಾದರೆ, ದ ಬುಕ್ ಪುಸ್ತಕ ಇನ್ಕ್ಲೂಡಿಂಗ್ ಆಲ್ ದ ಚಾಪ್ಟರ್ಸ್ ಇನ್ ದ ಫಸ್ಟ್ ಸೆಕ್ಷನ್, ಮೊದಲನೇ ಸೆಕ್ಷನ್ಸನ್ನ ಎಲ್ಲ ಚಾಪ್ಟರ್ಸನ್ನು ಒಳಗೊಂಡಂಥ ಪುಸ್ತಕ ಈಸ್ ಬೋರಿಂಗ್. ಸೊ ಇಲ್ಲಿ ಸಬ್ಜೆಕ್ಟ್ ಯಾವುದಾಗಿದೆ, ದ ಬುಕ್ ಆಗಿದೆ. ಸೊ ಆದ್ದರಿಂದ ಅದು ಸಿಂಗ್ಯುಲರ್ ಇರೋದ್ರಿಂದ ದ ಬುಕ್ ಸಿಂಗ್ಯುಲರ್ ಇರೋದ್ರಿಂದ ಸೊ ವರ್ಬ್ ಸಹಿತ ಈಸ್ ಸಿಂಗ್ಯುಲರ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ದ ವುಮನ್ ವಿತ್ ಆಲ್ ದ ಡಾಗ್ಸ್ ವಾಕ್ಸ್ ಡೌನ್ ಮೈ ಸ್ಟ್ರೀಟ್. ದ ವುಮನ್ ಒಬ್ಬ ಮಹಿಳೆ ವಿತ್ ಆಲ್ ದ ಡಾಗ್ಸ್, ಅವಳ ಜೊತೆ ಎಲ್ಲ ನಾಯಿಗಳು ಈ ರಸ್ತೆಯ ಕೆಳಗಡೆ ಬರ್ತಾಳೆ ಅಂತ. ಸೊ ದ ವುಮನ್ ಈಸ್ ಸಬ್ಜೆಕ್ಟ್, ದ ವುಮನ್ ಈಸ್ ಸಿಂಗ್ಯುಲರ್, ಸೊ ದ ವರ್ಬ್ ಈಸ್ ವಾಕ್ಸ್ ಸಿಂಗ್ಯುಲರ್. ದ ಫಿಫ್ತ್ ರೂಲ್, ದ ವರ್ಡ್ಸ್ ಈಚ್, ಈಚ್ ಒನ್, ಐದರ್, ನೈದರ್, everyone, everybody, anybody, anyone, nobody, somebody, someone and no one are singular and require a singular verb. ಈ ಶಬ್ದಗಳು ಈಚ್, ಈಚ್ ಒನ್, ಐದರ್, ನೈದರ್, ಎವ್ರಿವನ್, ಎವ್ರಿಬಡಿ, ಎನಿಬಡಿ, ಎನಿವನ್, ನೋಬಡಿ, ಸಂಬಡಿ, ಸಮ್ ಒನ್, ನೋ ಮೋರ್. ಈ ಶಬ್ದಗಳು ಏಕವಚನದಲ್ಲಿ ಬಳಸುವಂಥ ಶಬ್ದಗಳು. ಸೊ ಆದ್ದರಿಂದ ಇಲ್ಲಿ ನಾವು ಸಿಂಗ್ಯುಲರ್ ವರ್ಬನ್ನೇ ನಾವು ಬಳಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಚ್ ಆಫ್ ದೀಸ್ ಬುಕ್ಸ್ ಈಸ್ ಇಂಟ್ರೆಸ್ಟಿಂಗ್. ಈಚ್ ಪ್ರತಿಯೊಂದು, ಈಚ್ ಆಫ್ ದೀಸ್ ಬುಕ್ಸ್ ಈ ಪುಸ್ತಕಗಳಲ್ಲಿ ಪ್ರತಿಯೊಂದು ಪುಸ್ತಕನೂ ಆಸಕ್ತಿಕರನೇ ಆಗಿದೆ. ಸೊ ಹಾಗಾಗಿ ಪ್ರತಿಯೊಂದು, ಒಂದು ಅನ್ನೋದು ಈಚ್ ಅನ್ನೋದು ಬಳಸಿದಾಗ ಸೊ ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ಸಿಂಗ್ಯುಲರ್ ವರ್ಬ್ ಈಸನ್ನು ಬಳಸಿದೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಎವ್ರಿಬಡಿ ನೋಸ್ ಡಾಕ್ಟರ್ ಹೆಗಡೆ. ಪ್ರತಿಯೊಬ್ಬರಿಗೂ ಗೊತ್ತಿದೆ, ಪರಿಚಯ ಇದೆ ಡಾಕ್ಟರ್ ಹೆಗಡೆ. ಸೊ ಆದರೆ ಎವ್ರಿಬಡಿ ಸಿಂಗ್ಯುಲರ್, ಸೊ ಅದರಿಂದ ನಾವು ವರ್ಬ್ ನೋಸ್ ಸಿಂಗ್ಯುಲರ್ನ ಬಳಸಿದ್ದೇವೆ. ಐದರ್ ಈಸ್ ಕರೆಕ್ಟ್, ಸೊ ಐದರ್ ಸಿಂಗ್ಯುಲರ್, ಈಸ್ ಸಿಂಗ್ಯುಲರ್. ದ ಸಿಕ್ಸ್ತ್ ರೂಲ್, nouns such as civics, mathematics, dollars, measles and news require singular verbs. ಸೊ ಸಿವಿಕ್ಸ್, ಮ್ಯಾಥಮೆಟಿಕ್ಸ್, ಡಾಲರ್ಸ್, ಮೀಸಲ್ಸ್, ನ್ಯೂಸ್ ಅನ್ನುವಂಥವಕ್ಕೆ ಕೊನೆಗೆ ಎಸ್ ಇರೋದ್ರಿಂದ ನಾವು ಭಾಳಷ್ಟು ಸಲ ಕನ್ಫ್ಯೂಸ್ ಮಾಡ್ಕೋತೀವಿ, ಇವು ಪ್ಲೂರಲ್ ವರ್ಡ್. ಸೊ ಈ ವರ್ಡ್ಸ್ಗಳು ಬಂದಾಗ ಸಿವಿಕ್ಸ್, ಮ್ಯಾಥಮೆಟಿಕ್ಸ್, ಡಾಲರ್ಸ್, ಮೀಸಲ್ಸ್, ನ್ಯೂಸ್ ಇವು ಬಂದಾಗ ಸಿಂಗ್ಯುಲರ್ ವರ್ಬ್ಸನ್ನು ನಾವು ಉಪಯೋಗಿಸ್ಬೇಕು. ದ ನ್ಯೂಸ್ ಈಸ್ ಆನ್ ಎಟ್ 6, ನ್ಯೂಸ್ 6 ಗಂಟೆಗೆ ಆನ್ ಆಗುತ್ತೆ. ಸೊ ಸಿವಿಕ್ಸ್ ಈಸ್ ಎ ಸಬ್ಜೆಕ್ಟ್, ಮ್ಯಾಥಮೆಟಿಕ್ಸ್ ಈಸ್ ಎ ಸಬ್ಜೆಕ್ಟ್. ಈ ಥರ ಈ ಶಬ್ದಗಳನ್ನ ನಾವು ಸಿಂಗ್ಯುಲರ್ನಲ್ಲಿ ಬಳಸಬೇಕಾಗತ್ತೆ. The next rule, 7th one, nouns such as scissors, tweezers, trousers and shears require plural nouns. Scissors, tweezers ಮತ್ತು trousers, shears ಅನ್ನುವಂಥ ಈ ಪದಗಳು ಬಂದಾಗ ನಾವು
ಬಹುವಚನ ಅಂತ ಕನ್ಸಿಡರ್ ಮಾಡಿ ಪ್ಲೂರಲ್ ನೌನ್ಸನ್ನು ಪ್ಲೂರಲ್ ವರ್ಬ್ಸನ್ನು ನಾವಿಲ್ಲಿ ಬಳಸಬೇಕಾಗತ್ತೆ. ಯಾಕಂದರೆ ದೇರ್ ಆರ್ 2 ಪಾರ್ಟ್ಸ್ ಟು ದೀಸ್ ಥಿಂಗ್ಸ್. ಈ ಎಲ್ಲ ವಸ್ತುಗಳಿಗೆ 2 ಭಾಗಗಳದಾವು. ಆದ್ದರಿಂದ ಇಲ್ಲೇ ನೀವು ಚಿತ್ರದಲ್ಲಿ ನೋಡ್ತೀರಿ ಸೀಸರ್ಸ್, ಸೊ 2 ಭಾಗ ಇದೆ. ಟ್ವೀಸರ್ಸ್ 2 ಭಾಗ ಇದೆ. ಟ್ರೋಸರ್ಸ್ 2 ಭಾಗ. ಸೊ ಅದೇ ರೀತಿ ಸೀರ್ಸ್. ಫಾರ್ ಎಕ್ಸಾಂಪಲ್ ಈಗ ನೋಡೋಣ, ದೀಸ್ ಸೀಸರ್ಸ್ ಆರ್ ಡಲ್. ಈ ಕತ್ತರಿಗಳು ಡಲ್ ಇದ್ದಾವೆ, ಶಾರ್ಪ್ ಇಲ್ಲ. ದೋಸ್ ಟ್ರೋಸರ್ಸ್ ಆರ್ ಮೇಡ್ ಆಫ್ ಊಲ್. ಆ ಪ್ಯಾಂಟ್ಗಳು ಊಲ್ನಿಂದ ಉಣ್ಣೆಯಿಂದ ಮಾಡಲ್ಪಟ್ಟಿದ್ದೇವೆ. ಸೊ ಹೀಗಾಗಿ ಈ ವರ್ಡ್ಸ್ಗಳು ಬಂದಾಗ ಹಿಂದಿನ ರೂಲ್ಗಳಲ್ಲಿ ನಾವು ಸಿಂಗ್ಯುಲರ್ನ ಬಳಸಿದ್ವಿ. ದೋ ದೇ ಎಂಡೆಡ್ ಇನ್ ಎಸ್ಸಿಂದ ಆಗಿದ್ರು ಸಿವಿಕ್ಸು ಮ್ಯಾಥಮೆಟಿಕ್ಸು. ಸೊ ಇಲ್ಲಿ ಹಾಗಿಲ್ಲ, ಈ ವರ್ಡ್ಸ್ಗಳಲ್ಲಿ ಪ್ಲೂರಲ್ ವರ್ಬನ್ನು ನಾವು ಬಳಸಬೇಕಾಗತ್ತೆ. ಈಗ ಎನದರ್ ಇಂಪಾರ್ಟೆಂಟ್ ರೂಲ್, 8th one, ಇನ್ ಸೆಂಟೆನ್ಸಸ್ ಬಿಗಿನಿಂಗ್ ವಿತ್ ದೇರ್ ಈಸ್ ಆರ್ ದೇರ್ ಆರ್, ದ ಸಬ್ಜೆಕ್ಟ್ ಫಾಲೋಸ್ ದ ವರ್ಬ್. ಸಿನ್ಸ್ ದೇರ್ ಈಸ್ ನಾಟ್ ದ ಸಬ್ಜೆಕ್ಟ್, ದ ವರ್ಬ್ ಅಗ್ರೀಸ್ ವಿತ್ ವಾಟ್ ಫಾಲೋಸ್. ಸೊ ಈ ರೂಲಲ್ಲಿ ದೇರ್ ಈಸ್ ದೇರ್ ಆರ್ ಇಂದ ಏನಾರ ಸೆಂಟೆನ್ಸ್ಗಳು ಪ್ರಾರಂಭ ಆಗಿದ್ವು ಅಂದರೆ ಈ ದೇರ್ ಈಸ್ ಮತ್ತು ದೇರ್ ಆರ್ ಅನ್ನುವಂಥದ್ದು ಸಬ್ಜೆಕ್ಟ್ ಅಲ್ಲ, ಸಬ್ಜೆಕ್ಟ್ ವರ್ಬ್ ನಂತರ ಬಂದಿರ್ತೈತೆ. ಸೊ ಹೀಗಾಗಿ ವರ್ಬ್ ನಂತರ ಬಂದಿರೋಂಥ ಭಾಗಕ್ಕೆ ಆಧಾರದ ಮೇಲೆ ಅದು ಸಿಂಗ್ಯುಲರ್ ಇದ್ದರೆ ಸಿಂಗ್ಯುಲರ್ ವರ್ಬ್, ಪ್ಲೂರಲ್ ಇದ್ದರೆ ಪ್ಲೂರಲ್ ವರ್ಬನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ದೇರ್ ಆರ್ ಮೆನಿ ಕ್ವಶನ್ಸ್. ಸೊ ಅಲ್ಲಿ ಭಾಳಷ್ಟು ಪ್ರಶ್ನೆಗಳಿದ್ದು. ಸೊ ಮೆನಿ ಕ್ವಶನ್ಸ್ ಪ್ಲೂರಲ್ ಇರೋದ್ರಿಂದ ಆರ್ನ ಬಳಸಿದ್ವಿ. ದೇರ್ ಈಸ್ ಎ ಕ್ವಶನ್, ಅಲ್ಲಿ ಒಂದು ಪ್ರಶ್ನೆ ಇದೆ. ಸೊ ಸಿಂಗ್ಯುಲರ್, ಎ ಕ್ವಶನ್ ಒಂದೇ ಆಗಿರೋದ್ರಿಂದ ಈಸನ್ನು ಬಳಸಿದ್ದೀವಿ. ಸೊ ದೇರ್ ಅನ್ನುವಂಥ ಶಬ್ದ ಬಂದಾಗ ನಾವು ಆ ವರ್ಬ್ ನಂತರ ಬರುವಂತಹ ಸಬ್ಜೆಕ್ಟಿಗೆ ಅಗ್ರಿ ಆಗಬೇಕು. ದ 9th ರೂಲ್, ಕಲೆಕ್ಟಿವ್ ನೌನ್ಸ್ ಆರ್ ವರ್ಡ್ಸ್ ದಟ್ ಇಂಪ್ಲೈ ಮೋರ್ ದ್ಯಾನ್ ಒನ್ ಪರ್ಸನ್ ಬಟ್ ದಟ್ ಆರ್ ಕನ್ಸಿಡರ್ಡ್ ಸಿಂಗ್ಯುಲರ್ ಆ್ಯಂಡ್ ಟೇಕ್ ಎ ಸಿಂಗ್ಯುಲರ್ ವರ್ಬ್, ಸಚ್ ಆಸ್ ಗ್ರೂಪ್, ಟೀಮ್, ಕಮಿಟಿ, ಕ್ಲಾಸ್ ಆ್ಯಂಡ್ ಫ್ಯಾಮಿಲಿ. ಇನ್ನು ಕಲೆಕ್ಟಿವ್ ನೌನ್ಸ್ಗಳನ್ನು ನಾವು ಕಲೆಕ್ಟಿವ್ ನೌನ್ನ ವರ್ಡ್ಸ್ಗಳು ಬಂದಾಗ ಅವು ಒಂದಕ್ಕಿಂತ ಹೆಚ್ಚು ಜನರನ್ನು ನಮ್ಗೆ ಹೇಳ್ತೇವೆ, ತಂಡ ಅಂಥೇಳಿ. ಬಟ್ ದ್ಯಾಟ್ ಆರ್ ಕನ್ಸಿಡರ್ಡ್ ಸಿಂಗ್ಯುಲರ್, ಆದರೆ ಅವುಗಳನ್ನ ಸಿಂಗ್ಯುಲರ್ ಆಗಿ ನಾವು ಕನ್ಸಿಡರ್ ಮಾಡ್ತೇವೆ. ಹೀಗಾಗಿ ಅಲ್ಲಿ ಸಿಂಗ್ಯುಲರ್ ವರ್ಬನ್ನು ನಾವು ಉಪಯೋಗಿಸ್ಬೇಕು. ಟೇಕ್ ಫಾರ್ ಎಕ್ಸಾಂಪಲ್, ಗ್ರೂಪ್ ಗುಂಪು, ಟೀಮ್ ತಂಡ, ಕಮಿಟಿ ಸಮಿತಿ, ಕ್ಲಾಸ್ ತರಗತಿ, ಫ್ಯಾಮಿಲಿ ಕುಟುಂಬ. ಇವೆಲ್ಲ ಕಲೆಕ್ಟಿವ್ ನೌನ್ಸ್ ಆಗಿದ್ರೂ ಸಹಿತ ಇವನ್ನ ನಾವು ಸಿಂಗಲ್ ಆಗಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ಟೀಮ್ ರನ್ಸ್ ಡ್ಯೂರಿಂಗ್ ಪ್ರಾಕ್ಟೀಸ್ ಸಮಯದಲ್ಲಿ ತಂಡ ಓಡುತ್ತೆ. ದ ಟೀಮ್ ಅಂದಾಗ ಇದನ್ನು ನಾವು ಸಿಂಗ್ಯುಲರ್ ಆಗಿ ಕನ್ಸಿಡರ್ ಮಾಡಿ ಸಿಂಗ್ಯುಲರ್ ವರ್ಬ್ ರನ್ನನ್ನು ಉಪಯೋಗಿಸಿದ್ದೀವಿ. ದ ಕಮಿಟಿ ಡಿಸೈಡ್ಸ್ ಹೌ ಟು ಪ್ರೊಸೀಡ್, ಹೇಗೆ ಮುಂದುವರಿಬೇಕು ಅನ್ನೋದು ಕಮಿಟಿ ನಿರ್ಧರಿಸುತ್ತೆ. ಸೊ ದ ಕಮಿಟಿ ಈಸ್ ಯೂಸ್ಡ್ ಆಸ್ ಸಿಂಗಲ್ ಹಿಯರ್. ದ ಫ್ಯಾಮಿಲಿ, ಇಟ್ ಮೇ ಕಂಟೈನ್ ಮೋರ್ ದೆನ್ 4 or 5 ಮೆಂಬರ್ಸ್, ಹೆಚ್ಚಿಗೆ ಮೆಂಬರ್ಸ್ ಇರ್ಬೋದು. ಅದರ ಫ್ಯಾಮಿಲಿ ಅನ್ನೋದನ್ನು ನಾವು ಅಷ್ಟು ಜನರು ಸೇರಿ ಒಂದು ಭಾಗ ಮಾಡಿರೋದ್ರಿಂದ ಸೊ ಇದು ಸಿಂಗ್ಯುಲರ್, ಹ್ಯಾಸ್ ಎ ಲಾಂಗ್ ಹಿಸ್ಟ್ರಿ. ಫ್ಯಾಮಿಲಿಗೆ ಭಾಳ ಇತಿಹಾಸ ಇದೆ, ದೊಡ್ಡ ಇತಿಹಾಸ ಇದೆ. ಮೈ ಫ್ಯಾಮಿಲಿ ಹ್ಯಾಸ್ ನೆವರ್ ಬೀನ್ ಏಬಲ್ ಟು ಅಗ್ರಿ, ನನ್ನ ಕುಟುಂಬ ಒಪ್ಪಿಕೊಳ್ಳೋದಿಲ್ಲ. ದ ಕ್ರೀವ್ ಈಸ್ ಪ್ರಿಪೇರಿಂಗ್ ಟು ಡಾಕ್ ದ ಶಿಪ್. ಇವೆಲ್ಲನೂ ನಾವು ಸಿಂಗಲ್ ಆಗಿ ಉಪಯೋಗಿಸ್ಬೇಕಾಗತ್ತೆ. ಈಗ ದ ನೆಕ್ಸ್ಟ್ ರೂಲ್ 10th one, 10ನೇ ರೂಲ್ ನೋಡೋದಾದರೆ, ಎಕ್ಸ್ಪ್ರೆಷನ್ಸ್ ಸಚ್ ಆಸ್ ವಿತ್, ಟುಗೆದರ್ ವಿತ್, ಇನ್ಕ್ಲೂಡಿಂಗ್, ಅಕಂಪನೈಡ್ ಬೈ, ಇನ್ ಎಡಿಷನ್ ಟು, ಆರ್, ಆಸ್ ವೆಲ್, ಡು ನಾಟ್ ಚೇಂಜ್ ದ ನಂಬರ್ ಆಫ್ ದ ಸಬ್ಜೆಕ್ಟ್. ಇಫ್ ದ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್, ದ ವರ್ಬ್ ಈಸ್ ಟು. ಈ ಕೆಲವು ಎಕ್ಸ್ಪ್ರೆಷನ್ಸ್ ಆ ಸೆಂಟೆನ್ಸ್ನಲ್ಲಿ ಇದ್ವು ಅಂದರೆ, ವಿತ್, ಟುಗೆದರ್ ವಿತ್ ಜೊತೆಯಲ್ಲಿ, ಇನ್ಕ್ಲೂಡಿಂಗ್ ಒಳಗೊಂಡಿದ್ದು, ಅಕಂಪನೈಡ್ ಬೈ ಜೊತೆಗೆ ಹೋಗಿರೋದು, ಇನ್ ಎಡಿಷನ್ ಟು ಇದರ ಜೊತೆಗೆ, ಆಸ್ ವೆಲ್ ಅದರ ಜೊತೆಗೆ ಅನ್ನುವಂಥ ಶಬ್ದಗಳಿದ್ದಾಗ ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದರೆ ಸಿಂಗ್ಯುಲರ್ ವರ್ಬ್, ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದರೆ ಪ್ಲೂರಲ್ ವರ್ಬ್ ಆಗಿರುತ್ತೆ. ಇವು ಅದ್ರ ಜೊತೆಗಿರೋದ್ರಿಂದ ಬದಲಾವಣೆ ಹೊಂದಿರೋದಿಲ್ಲ. ಫಾರ್ ಎಕ್ಸಾಂಪಲ್, ದ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳು, ಅಕಂಪನೈಡ್ ಬೈ ಹೀಸ್ ವೈಫ್ ತಮ್ಮ ಹೆಂಡತಿ ಜೊತೆ ಬಂದಂಥ ರಾಷ್ಟ್ರಾಧ್ಯಕ್ಷರು, ಈಸ್ ಟ್ರಾವೆಲಿಂಗ್ ಟು ಇಂಡಿಯಾ ಭಾರತಕ್ಕೆ ಪ್ರವಾಸ ಬರ್ತಾ ಇದ್ದಾರೆ. ಸೊ ಇಲ್ಲಿ ನಾವು ದ ಪ್ರೆಸಿಡೆಂಟನ್ನು ಮಾತ್ರ ಕನ್ಸಿಡರ್ ಮಾಡಿದ್ದೇವೆ ಹೊರತು ಪ್ರೆಸಿಡೆಂಟ್ ಸಿಂಗಲ್ ಇರೋದ್ರಿಂದ ಈಸ್ ಅನ್ನುವಂಥ ಸಿಂಗ್ಯುಲರ್ ವರ್ಬನ್ನು ಬಳಸಿದ್ದೇವೆ. ಅಕಂಪನೈಡ್ ಬೈ ಹೀಸ್ ವೈಫ್ ಅನ್ನೋದನ್ನು ನಾವು ಕನ್ಸಿಡರ್ ಮಾಡಿಲ್ಲ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಆಲ್ ಆಫ್ ದ ಬುಕ್ಸ್ ಎಲ್ಲ ಪುಸ್ತಕಗಳು, ಇನ್ಕ್ಲೂಡಿಂಗ್ ಯುವರ್ಸ್ ನಿಂದನ್ನು ಸೇರಿಕೊಂಡು, ದ ಸಬ್ಜೆಕ್ಟ್ ಈಸ್ ಪ್ಲೂರಲ್, ಸೊ ದ ವರ್ಬ್ ಈಸ್ ಆಲ್ಸೋ ಪ್ಲೂರಲ್. ಸಬ್ಜೆಕ್ಟಿನ ಜೊತೆ ಕ್ರಿಯಾಪದವನ್ನು ಹೇಗೆ
ನಾವು ಉಪಯೋಗಿಸ್ಬೇಕು ಸಬ್ಜೆಕ್ಟ್ ಆಧಾರದ ಮೇಲೆ ಅನ್ನೋದನ್ನು ತಿಳ್ಕೊಂಡ ನಂತರ ನಾವೀಗ ಒಂದಿಷ್ಟು ಎಕ್ಸಸೈಸಸನ್ನು ನಾವೀಗ ಸಾಲ್ವ್ ಮಾಡೋಣ. ಸೊ ದ್ಯಾಟ್ ನಾವು ಈ ಟಾಪಿಕನ್ನು ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಂಡಂಗೆ ಆಗುತ್ತೆ. ದ ಕ್ವಶನ್ ಈಸ್ ಚೂಸ್ ದ ಅಪ್ರೋಪ್ರಿಯೇಟ್ ಆಕ್ಸಿಲರಿ ವರ್ಬ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಸರಿಯಾದಂತಹ ಸಹಾಯಕ ಕ್ರಿಯಾಪದವನ್ನು ಆಯ್ದು ಖಾಲಿ ಬಿಟ್ಟ ಜಾಗದಲ್ಲಿ ತುಂಬಿರಿ ಅನ್ನುವಂಥ ಪ್ರಶ್ನೆ ಇದೆ. ಸೊ ದ ಫಸ್ಟ್ ಕ್ವಶನ್ ಈಸ್ ಎವ್ರಿ ಸೀಟ್ ಇನ್ ದಿಸ್ ಬಸ್ ಡ್ಯಾಶ್ ಎ ನಂಬರ್. ಈ ಬಸ್ನಲ್ಲಿರುವಂಥ ಪ್ರತಿ ಸೀಟಿಗೂ ಒಂದು ನಂಬರ್ ಇದೆ ಅಂತ ಹೇಳಿದೆ. ಸೊ ಈಗ ಎವ್ರಿ ಸೀಟ್ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಆಗಿರೋದ್ರಿಂದ ಇಟ್ ಈಸ್ ಸಿಂಗ್ಯುಲರ್ ಆಗಿರೋದ್ರಿಂದ ಸೊ ಇಲ್ಲಿ ಉತ್ತರ ಸಿಂಗ್ಯುಲರ್ ಹ್ಯಾಸ್ ಆಗಿರಬೇಕು. ಇನ್ನು ಎರಡನೇ ಎಕ್ಸಾಂಪಲ್ ನೋಡೋದಾದರೆ ದ ಕ್ರೌಡ್ ಡ್ಯಾಶ್ ಡಿಸ್ಪರ್ಸ್ಡ್ ಬೈ ದ ಪೊಲೀಸ್. ಕ್ರೌಡನ್ನು ಪೊಲೀಸರು ಚದುರಿಸಿದರು. ಸೊ ನಾವು ಅಲ್ಲಿ ಒಂದು ರೂಲಲ್ಲಿ ನೋಡಿದ್ವಿ, ಕ್ರೌಡ್ ಅನ್ನುವಂಥದ್ದು ಕಲೆಕ್ಟಿವ್ ನೌನನ್ನು ಸಿಂಗಲ್ ಆಗಿ ಯೂಸ್ ಮಾಡಬೇಕು ಅಂತ. ಆ ರೂಲ್ ಪ್ರಕಾರ ಹೋದರೆ ದ ಕ್ರೌಡ್ ಅನ್ನೋದು ಸಿಂಗ್ಯುಲರ್, ಸೊ ಸಿಂಗ್ಯುಲರ್ ವರ್ಬನ್ನು ಉಪಯೋಗಿಸಬೇಕು. ಸೊ ದ ಆನ್ಸರ್ ಈಸ್ ವಾಸ್. ಇನ್ನು ಮೂರನೇ ಪ್ರಶ್ನೆ ನೋಡೋದಾದರೆ ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ವಿಸಿಟಿಂಗ್ ಪ್ಯಾಲೇಸ್ ದಿಸ್ ಈವ್ನಿಂಗ್. ಈ ಒಂದು ಸಾಯಂಕಾಲ ನನ್ನ ಗೆಳೆಯರಲ್ಲಿ ಒಬ್ಬ ಅರಮನೆಗೆ ಭೇಟಿ ನೀಡ್ತಾ ಇದ್ದಾನೆ. ಸೊ ಇಲ್ಲಿ ಒನ್ ಅನ್ನುವಂಥದ್ದು ಶಬ್ದ ಬಂದಿರೋದ್ರಿಂದ ಸೊ ಇದು ದ ಒನ್ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್. ಸೊ ಆದ್ದರಿಂದ ಸಿಂಗ್ಯುಲರ್ ವರ್ಬನ್ನು ನಾವಿಲ್ಲಿ ಉಪಯೋಗಿಸ್ಬೇಕು. ಸೊ ಉತ್ತರ ಈಸ್ ಆಗಿರುತ್ತೆ. ದ ನೆಕ್ಸ್ಟ್ ಕ್ವಶನ್ ನಂಬರ್ ಆಫ್ ಕ್ವಶನ್ಸ್ ಡ್ಯಾಶ್ ಆಸ್ಕ್ಡ್ ಬೈ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯ ಪ್ರಶ್ನೆಗಳನ್ನ ಕೇಳಿದರು ಅನ್ನೋದು ಬಂದಾಗ ಸೊ ದ ಸಬ್ಜೆಕ್ಟ್ ಈಸ್ ಪ್ಲ್ಯೂರಲ್. ಆದ್ದರಿಂದ ವೇರ್ ಮತ್ತು ವಾಸ್ದಲ್ಲಿ ನಾವು ವೇರನ್ನು ಚೂಸ್ ಮಾಡಬೇಕಾಗತ್ತೆ. ದ ನಂಬರ್ ಆಫ್ ಕ್ವಶನ್ಸ್ ವೇರ್ ಆಸ್ಕ್ಡ್ ಬೈ ದ ಸ್ಟೂಡೆಂಟ್ಸ್ ಉತ್ತರ ಆಗುತ್ತೆ. ಸೊ ಇನ್ನು ಐದನೇ ಪ್ರಶ್ನೆಯನ್ನು ನೋಡೋದಾದರೆ ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಡ್ಯಾಶ್ ನಂಬರ್ಸ್. ಸೊ ಇಲ್ಲಿ ಆಪ್ಷನ್ ಹ್ಯಾವ್ ಅಥವಾ ಹ್ಯಾಸ್ ಇದೆ. ಸೊ ಆಲ್ ಸೀಟ್ಸ್ ಅಂತ ಇದ್ದಿದ್ದರಿಂದ ದ ಸಬ್ಜೆಕ್ಟ್ ಈಸ್ ಪ್ಲ್ಯೂರಲ್. ಸೊ ಅದರಿಂದ ಇಲ್ಲಿ ವರ್ಬ್ ಪ್ಲ್ಯೂರಲ್ ಆಗಬೇಕಾಗತ್ತೆ. ಹ್ಯಾವ್ ಅನ್ನುವಂಥ ವರ್ಬನ್ನು ನಾವಿಲ್ಲಿ ಬಳಸ್ತೀವಿ. ನೆಕ್ಸ್ಟ್ ದ ಸಿಕ್ಸ್ತ್ ಕ್ವಶನ್ ಐದರ್ ರಾಮ್ ಆರ್ ಹಿಸ್ ಫ್ರೆಂಡ್ಸ್ ಡ್ಯಾಶ್ ಟೇಕನ್ ಇಟ್ ಹ್ಯಾಸ್ ಆರ್ ಹ್ಯಾವ್. So as the subject of the sentence either is singular, so it takes singular verb has. Either Ram or his friends has taken it. ಇನ್ನು ಏಳನೇ ಪ್ರಶ್ನೆ ಸಿ ಆಸ್ ವೆಲ್ ಆಸ್ ಯು ಡ್ಯಾಶ್ ಇಂಟೆಲಿಜೆಂಟ್. ಸೊ ಸಿ ಆಸ್ ವೆಲ್ ಆಸ್ ಯು. ಸೊ ಆಸ್ ವೆಲ್ ಆಸ್ ಬಂದಾಗ ಸೊ ನೆಕ್ಸ್ಟು ಇದನ್ನು ಕನ್ಸಿಡರ್ ಮಾಡಿದ್ರೆ ಮೊದಲನೇ ಸಬ್ಜೆಕ್ಟನ್ನು ಅಷ್ಟೇ ಕಾಣಿಸ್ಬೇಕಾಗುತ್ತೆ. ಸಿ ಅನ್ನೋದು ಸಿಂಗ್ಯುಲರ್ ಇರೋದ್ರಿಂದ ಸೊ ಉತ್ತರ ಇಲ್ಲಿ ಈಸ್ ಆಗಿರುತ್ತೆ. ಏಳ್ತ್ ಕ್ವಶನ್ ದ ಮ್ಯಾಚ್ ಡ್ಯಾಶ್ ವೆರಿ ಇಂಟ್ರೆಸ್ಟಿಂಗ್. ಸೊ ಇಲ್ಲಿ ನಾವು ವಾಸ್ ಅಥವಾ ವೇರ್ನಲ್ಲಿ ಯಾವ ವರ್ಡನ್ನು ಚೂಸ್ ಮಾಡಬೇಕಂದ್ರೆ ದ ಮ್ಯಾಚ್ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್ ಇರೋದ್ರಿಂದ ಸೊ ವಾಸನ್ನು ನಾವಿಲ್ಲಿ ಉತ್ತರವನ್ನಾಗೆ ಬಳಸಬೇಕಾಗತ್ತೆ. ಸೊ ನೈನ್ತ್ ಕ್ವಶನ್ ಈಚ್ ಆಫ್ ದ ಗರ್ಲ್ಸ್ ಡ್ಯಾಶ್ ಡನ್ ಹರ್ ಹೋಮ್ವರ್ಕ್. ಪ್ರತಿಯೊಬ್ಬ ಹುಡುಗಿಯರು ತಮ್ಮ ಹೋಮ್ವರ್ಕನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಹ್ಯಾಸ್ ಆರ್ ಹ್ಯಾವ್ನಲ್ಲಿ ಬಳಸಬೇಕಾಗುತ್ತೆ. ಸೊ ಈಚ್ ಅನ್ನೋ ವರ್ಡ್ ಬಂದಿರೋದ್ರಿಂದ ಈಚ್ ಆಫ್ ದ ಗರ್ಲ್ಸ್ ಬಂದಿರೋದ್ರಿಂದ ಇದು ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ಹ್ಯಾಸನ್ನು ಇಲ್ಲಿ ಬಳಸಬೇಕಾಗತ್ತೆ. ಲಾಸ್ಟ್ ಕ್ವಶನ್ ಬ್ರೆಡ್ ಆ್ಯಂಡ್ ಬಟರ್ ಡ್ಯಾಶ್ ಹೀಸ್ ಡೈಲಿ ಡಯಟ್. ಬ್ರೆಡ್ ಮತ್ತು ಬಟರ್ ಅವನ ದಿವಸದ ಆಹಾರ. ಸೊ ಇಲ್ಲಿ ಆಪ್ಷನ್ಸ್ ವೇರ್ ಮತ್ತು ವಾಸ್ ಇದೆ. ಸೊ ದ ಆನ್ಸರ್ ಈಸ್ ವೇರ್. ಬ್ರೆಡ್ ಆ್ಯಂಡ್ ಬಟರ್ ವೇರ್ ಹೀಸ್ ಡೈಲಿ ಡಯಟ್ ಈಸ್ ದ ರೈಟ್ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಟಾಪಿಕ್ ವೆರಿ ವೆಲ್. ಈ ಒಂದು ವಿಷಯ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೇನೆ. ನಿಮಗೆ ಎಲ್ಲರ ಕನ್ಫ್ಯೂಷನ್ಸ್ ಬಂದರೆ ಮತ್ತೊಂದು ಸಲ ರಿಪೀಟಾಗಿ ಈ ವಿಡಿಯೋನ ನೋಡಿ, ಪದೇ ಪದೇ ನೋಡಿ. ಗ್ರಾಮರ್ ಟಾಪಿಕನ್ನು ಅರ್ಥ ಮಾಡ್ಕೋಬೇಕಾದಾಗ ಪದೇ ಪದೇ ನಾವು ಕೇಳಿಸ್ಕೋಬೇಕಾಗತ್ತೆ, ನೋಡಬೇಕಾಗತ್ತೆ. ಸೊ ಈ ವಿಷಯವನ್ನು ಪದೇ ಪದೇ ನೀವು ಕೇಳಿಸ್ಕೊಳ್ಳಿ, ನೋಡಿ, ಮನನ ಮಾಡಿಕೊಂಡಾಗ ಮಾತ್ರ ನಿಮಗಿದು ನೆನಪಿನಲ್ಲಿ ಉಳಿಯುತ್ತೆ. ಮತ್ತು ಇನ್ನೂ ಹೆಚ್ಚು ಎಕ್ಸಾಂಪಲ್ಸನ್ನು ನೀವು ಈ ವಿಷಯದ ಕುರಿತಾಗಿ ಸಾಲ್ವ್ ಮಾಡಿದಾಗ ನೀವು ಹೆಚ್ಚು ಪರಿಣಿತಿಯನ್ನು ಪಡಿತೀರಿ. ಭಾಳಷ್ಟು ಜನ
ಇಂಗ್ಲೀಷನ್ನು ಬಳಸೋರು ಸಹಿತ ಈ ವಿಷಯಗಳಲ್ಲಿ ತಪ್ಪು ಮಾಡೋದನ್ನು ನಾವು ಕಂಡಿರ್ತೀವಿ. ಸೊ ಆದ್ದರಿಂದ ಈ ವಿಷಯದಲ್ಲಿ ನೀವು ಸ್ಪಷ್ಟವಾಗಿ ತಿಳ್ಕೊಂಡು ಪರ್ಫೆಕ್ಟಾಗಿ ಕಲಿತಾಗ ನಿಮಗಿದು ಬಹಳ ಸಹಾಯವನ್ನು ಮಾಡುತ್ತದೆ.